ಹತ್ರ ಬಜೆಟ್ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಜಾಸ್ತಿ ಮಾತಾಡಕ್ಕೆ ಬರಲ್ಲ, ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ಮನೆ ಮಗಳು ಅನ್ಕೊಂಡ್ ಬೆಳೆಸಿ. ಇವತ್ತು ವಿಡಿಯೋ ಮಾಡೋದಕ್ಕೆ ಕಾರಣ, ಸೊ ನನಗೆ ಸ್ವಲ್ಪ ಹುಷಾರಿಲ್ಲ. ಸೊ ಹಾಗಾಗಿ ಯಾರ್ದು ವಿಡಿಯೋಸು ಅಪ್ಲೋಡ್ ಆಗ್ತಾ ಇಲ್ಲ. ಬಿಕಾಸ್ ನಾನೇ ಎಡಿಟಿಂಗ್ ಮಾಡೋದ್ರಿಂದ ಸೊ ನನಗೆ ಹುಷಾರಿಲ್ಲ, ಹಂಗಾಗಿ ನಂಗೆ ಎಡಿಟ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನಂಗೆ ಜಾಸ್ತಿ ಹೊತ್ತು ಕೂರಕ್ಕಾಗ್ತಾ ಇಲ್ಲ. ಅದಕ್ಕೆ ವಿಡಿಯೋಸ್ ಯಾರ್ದು ಅಪ್ಲೋಡ್ ಮಾಡ್ತಾ ಇಲ್ಲ. ಯಾರು ಬೇಜಾರು ಮಾಡ್ಕೊಬೇಡಿ. ಆದಷ್ಟು ಬೇಗ ಹುಷಾರಾಗಿ ನಿಮ್ಮ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನಗೆ ಬೇಜಾರಾಗ್ತಾ ಇದೆ. ಸೊ ನಾನು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ಸೊ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ಯಾರ ದೃಷ್ಟಿ ಬಿತ್ತೋ ಏನೋ ನನಗೂ ಗೊತ್ತಿಲ್ಲ. ಸೊ ಸಾರಿ, ನನ್ನ ಕಡೆಯಿಂದ ಐ ಆಮ್ ರಿಯಲಿ ಸಾರಿ. ಸೊ ಕೇಳ್ಬೋದು ನೀವು ಎಡಿಟ್ ಮಾಡೋದು ಬೇರೆಯವ್ರ ಹತ್ರ ಮಾಡಿಸ್ಬೋದಲ್ಲ ಅಂತ. ನಮ್ಮ ಹತ್ರ ಬಜೆಟ್ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಸೊ ಎಲ್ಲ ಕೆಲಸ ನಾನೇ ಮಾಡ್ತಾ ಇರೋದು. ಸೊ ಹಾಗಾಗಿ ಸೊ ಹೊರಗಡೆ ಕೆಲಸನೂ ನೋಡಬೇಕು, ಮನೆ ಕೆಲಸನೂ ನೋಡಬೇಕು. ಸೊ ಈ ಎಡಿಟಿಂಗು ಕೂಡ ನೋಡ್ಕೊಳ್ಬೇಕು, ವಿಡಿಯೋಸ್ ಕೂಡ ಮಾಡಬೇಕು. ಸೊ ಹಾಗಾಗಿ ಏನೋ ಗೊತ್ತಿಲ್ಲ. ಸೊ ನಾನು ಆದಷ್ಟು ಆಚೆಗಡೆ ಎಲ್ಲ ಎಲ್ಲೂ ಓಡಾಡೇ ಇರಲಿಲ್ಲ, ಆಯಿತಾ. ಈಗ ವಿಡಿಯೋಸ್ ಮಾಡೋದ್ರಿಂದ ಓಡಾಡ್ತಾ ಇರೋದು ಆಚೆ ಎಲ್ಲ. ಸೊ ಏನೋ ಅದರಿಂದ ಏನೋ ಮೇ ಬಿ ಆಗಿರಬೇಕು. ಇನ್ನು ಮುಂದೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಸೊ ನಾಳೆಯಿಂದ ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ ಎಲ್ಲ. ಸೊ ಬೇಜಾರು ಮಾಡ್ಕೊಬೇಡಿ. ಸೊ ಮತ್ತೆ ಫಾಲೋ ಮಾಡಿರೋರೆಲ್ಲ ಅನ್ಫಾಲೋ ಮಾಡಬೇಡಿ. ಸೊ ನಿಮ್ಮ ಮನೆ ಮಗಳು ಅಂದ್ಕೊಂಡು ಬೆಳೆಸಿ. ಥ್ಯಾಂಕ್ ಯು. ನನಗೆ ಜಾಸ್ತಿ ಹೇಳಕ್ಕೆ, ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು.